ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಇದ್ದೀನಿ. ಇವತ್ತೆಲ್ಲ ಬ್ಲಾಗ್ ಶೇರ್ ಮಾಡಿದ್ದೀನಿ. ನಾನು ನಿಮ್ಮ ಮಗ ವಿಜಯ್ ಲೈಕ್ ಮಾಡಿಬಿಟ್ಟು ನಾವು ಫುಲ್ ನೋಡಿ ಸ್ಕಿಪ್ ಮಾಡಲ್ಲೇ. ಇವತ್ತು ಸಂಡೇ ಆಗಿರೋದು, ಸಂಜೆ ಶುರು ಮಾಡಿದ್ವಿ. ಬೆಳಗಿಂದ ಅದಿತ್ತು ಮಾತಾಡೋದು ಅದಿತ್ತು ಕೆಲಸಗಳೇ ಆಯಿತು. ಅದರಿಂದ ಸಂಜೆ ಶುರು ಮಾಡಿದ್ವಿ. ಆಮೇಲೆ ನಮ್ಮ ದಿವನ್ ನೋಡಿ ಗೈಸ್ ಎಷ್ಟು ಬಿದ್ದು ಏಟ್ ಮಾಡ್ಕೊಂಡಿದ್ದೆ. ಫಸ್ಟ್ ಅನ್ಸುತ್ತೆ ನಾನಿದ್ರು ನನ್ನ ಮಗ ಬಿದ್ದಿರೋದು. ಅಷ್ಟು ಹುಷಾರಾಗಿ ನೋಡ್ಕೋತಿದ್ದೆ ನನ್ನ ಮಕ್ಕಳನ್ನ. ನೀನು ಅಪ್ಪ ಹೊಡೆದಿದ್ ಬಿಡು, ನೀನ್ ಬಿದ್ದಿ ಏಟ್ ಮಾಡ್ಕೊಂಡ್ರೆ ನೋಡು. ನೀವು ಆಯ್ತು, ಇಬ್ರು ತೋರಿಸ್ತಿದ್ರಿ ಗಾಯ ಆಗಿರೋದು. ಇವರಿಂದ ಇವ್ರು ಮಾಡ್ಕೊಳ್ಳೋದು ಎಷ್ಟು ಹಿಂಗ್ ತಡಿ ಅನ್ನೋದು ನನ್ಗೆ ಹಿಂಗೆ ಏಟ್ ಮಾಡ್ಕೊಂಡ್ ಬಂದಿರೋದು. ಮೂಗು, ಬಾಯಿ, ಕಣ್ಣು ಎಲ್ಲಾ ಕಡೆ ಏಟ್ ಮಾಡ್ಕೊಂಡಿದ್ದೀನಿ ಗೈಸ್. ನನ್ಗೆ ಮುಖನೇ ನೋಡಕ್ಕಾಗ್ತದೆ, ಎಷ್ಟು ಇದಾಗೈತಿ ನೋಡು. ಫಸ್ಟ್ ಟೈಮ್ ಈ ತರ ಗಾಯ ಮಾಡ್ಕೊಂಡಿರೋದು. ಟೆರಸ್ ಮೇಲೆ ಬಿದ್ಬಿಟ್ಟು ಗಾಯ ಮಾಡ್ಕೊಂಡಿದ್ದಾನೆ. ನಾನು ಹೊರ್ಗಡೆನೆ ಬಿಡಲ್ಲ ಗೈಸ್. ನಾನು ಹಿಂಗೆ ಏಟ್ ಮಾಡ್ಕೋತಾರೆ ಅಂತ ನಂಗೆ ಗೊತ್ತು. ನಾವು ಹೆಂಗ್ ಬಂದು ಹಂಗೆ ಆಗುತ್ತೆ ಅಂತ. ನಾನಿದ್ದಾಗ ಮಾತ್ರ ಬಿಡ್ಕೋತೀನಿ, ನೋಡ್ಕೋತಾ ಇರ್ತೀನಿ. ನಾನಿದ್ದನು ಮಕ್ಕಡೆ ಬಿದ್ಬಿಟ್ಟು ಅದು ಹೆಂಗ್ ಬಿದ್ನೋ ಗೊತ್ತಿಲ್ಲ, ಬಟ್ ತುಂಬಾ ಏಟ್ ಆಗಿದೆ. ಈ ತರ ಮುಖದಲ್ಲಿ ಗಾಯ ತರ್ಸ್ಕೊಂಡಿದೆ ಅಷ್ಟೇ. ಕಲೆ ಕೂಡ ಆಗಕ್ ಬಿಡ್ತಿದ್ದಿಲ್ಲ. ನಾನು ಅಷ್ಟು ಹುಷಾರಾಗಿ ನೋಡ್ಕೊಂಡಿದ್ದೀನಿ. ಅಂತದ್ರಲ್ಲಿ ನನ್ನ ಮಗ ಹೋಗಿ ತರ ಕಲೆಗಳು ಮಾಡ್ಕೊಂಡ್ರೆ ಮುಖದಲ್ಲಿ. ನಿನ್ನ ಹತ್ರ ಐತಲ್ಲ ಕಲೆ ಅಳ್ಸ ಅಂತದ್ದು, ಅದು ಹಚ್ಚು ಹೋಗುತ್ತೆ. ಒಂಚೂರು ಹುಷಾರಾದ್ಮೇಲೆ ಮಕ್ಳಿಗೆ ಏನಾಗಲ್ಲ. ಗೊತ್ತು ಅದು ನನ್ಗೂ. ಬಾಲಲ್ಲಿ ಆಟಾಡಕ್ ಹೋಗಿ ಬಿದ್ದವನಿ ಗೈಸ್. ಸದ್ಯ ಯಾರು ಬೀಳ್ಸೋದ್ರು ಅಂದ್ರೆ ನಾನೇ ಬಿದ್ದೆ ಅಂತಾನೆ ನೋಡಕ್ಕಾಗಲ್ಲ ಗೈಸ್. ಹಂಗಾಗ್ಬಿಟ್ಟಿದೆ. ಬೀರ್ಲಿ, ಹುಷಾರಾಗುತ್ತೆ. ಬೀಳ್ಬೇಕು ಹೇಳ್ಬೇಕು ಮಕ್ಳಂದ್ಮೇಲೆ. ಬೀಳ್ಬೇಕು ಅಂದ್ರೆ ಎಷ್ಟು ಭಯ. ಕಲೆಗಳು ಹಂಗೆ ನಿಂತ್ಕೊಬಿಟ್ರೆ ಹೆಂಗ ಅನ್ಸುತ್ತೆ. ಉಳ್ಕೊಳ್ಳೋದು ಹೋಗುತ್ತೆ. ಇವತ್ತೇನು ಎಂತೆಂತ ಎಷ್ಟೋ ಹಳೆ ಕಲೆನೆಲ್ಲ ತೆಗಿಸ್ತಾರಂತೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಐತೆ. ಏನಾಗಲ್ಲ, ಅವ್ನಿಗೆ ಜಸ್ಟ್ ಮೇಲೆ ತರ್ಚಿದೆ ಅಷ್ಟೇ, ಒಳಗಡೆ ಏನೋ ಡ್ಯಾಮೇಜ್ ಆಗಿಲ್ಲ. ಹುಷಾರಾಗ್ತಾನೆ. ಬನ್ನಿ ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಗೈಸ್. ನಮ್ಮ ನವಿ ಏನು ಗೊತ್ತಾ ಗೈಸ್, ಇದು ಯಾವುದೋ ಒಂದು ಇಟ್ಟಿದಲ್ಲಿ ತೋರಿಸ್ತಿದ್ದೀವಿ. ಎಲ್ಲೇದು ಎಷ್ಟು ಬಿಡೋಳೆ ಇದು, ಎಲ್ಲೇದು ಇದೈತಲ್ಲ ಗೈಸ್. ಈ ಸೌಟ್ಗಳನ್ನೆಲ್ಲ ಒಂದು ಚಂಬಳಿಗೆ ಹಾಕಿ ಇಟ್ಕೊಂಡಿದ್ದಾಳೆ. ಅದು ನಾನು ಏನಾರು ತಗೊಳಕ್ ಹೋದಾಗೆಲ್ಲ ಬೀಳ್ತಿರುತ್ತೆ. ಅದಕ್ಕೆ ನನಗೆ ಬೈತಾಳೆ, ನಿಂಗೆ ತಗೊಳಕ್ ಬರಲ್ಲ, ಇಟ್ಕೊಳಕ್ ಬರಲ್ಲ. ಒಂದು ಚಂಬಲ್ ಇಟ್ಕೊಂಡ್ರೆ ಅದು ಅದಕ್ಕೆ ಇವಾಗೆಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಂಡು ಅದೊಂದು ತರಕ್ಕೆ. ಆಮೇಲೆ ಈ ಸೌಟಲ್ಲಿ ಹಾಕಕ್ಕೆ ಒಂದು ಏನಾರ ಹಿಂಗಿರುತ್ತಲ್ಲ, ಅದನ್ನ ಸ್ಪೂನ್ಗಳು ಹಾಕಕ್ಕೆ. ಸ್ಪೂನ್ ಹಾಕಕ್ಕಿದೆ, ಅದು ಬೇಡ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ನೋಡಿ ಅದ್ಬಿಟ್ಟು ತರಲೆ ಥರ ಆಡ್ತಾ ಇದ್ದೀನಿ. ಸೊ ಹೊರಗಡೆ ಕರ್ಕೊಂಡು ಹೋಗೋಣ. ಆಮೇಲೆ ಆಯಿತು ದೋಸೆ ಅಲ್ಲೇ ದೋಸೆ ಎಲ್ಲ ಬೇಕಾ? ಅದಕ್ಕೆ ಡಿಮಾರ್ಟ್ಗೆ ಹೋಗ್ಬೇಕು. ನೋಡೋಣ ಅಲ್ಲಿ ಸಿಕ್ಕುದು, ನೋಡೋಣ ಕಡಿಮೆ ಸಿಕ್ಕಿದ್ರೆ ಇಲ್ಲ ತೊಗೊಳೋಣ, ಇಲ್ಲ ಡಿಮಾರ್ಟ್ಗೆ ಬೇಡ ಅನ್ಸುತ್ತೆ. ನೋಡೋಣ ಹೆಂಗಾಗುತ್ತೆ. ಸರಿ, ನಿನ್ನ ಮೊಬೈಲೇ ತಗೊಂಡಿಲ್ವಲ್ಲೇ ನೋಡಿ ಗೈಸ್. ಅವಳು ಮೊಬೈಲೇ ಮರೆತುಬಿಟ್ಟು ಹೋಗ್ತಾ ಇದ್ದಾರೆ. ಫೋನ್ಪೇ ಎಲ್ಲ ಅಮೌಂಟ್ ಇರೋದು ನಿಮ್ಮ ಹತ್ರ, ನಮ್ಮ ಹತ್ರ ಅಲ್ಲ. ಇವಳ ಹತ್ರ ಇರೋ ಅಮೌಂಟ್ ಖರ್ಚು ಮಾಡಿಸ್ಬೇಕು ಗೈಸ್. ಅದಕ್ಕೋಸ್ಕರ ಸ್ಲಿಪ್ಪರ್ ಹುಡ್ಕೋದಿಗೆ ಆಗುತ್ತೆ ಗೈಸ್ ಇವರು. ಸೊ ಹಾಗೆ ಒಬ್ರು ಕೇಳ್ತಾ ಇದ್ರಲ್ಲ ಗೈಸ್, ಇದು ಕಪ್ಪುಗಿರೋದು ಏನು ಅಂತ. ಇದು ಪಪ್ಪಾಯಿ ಬೀಜ ಅಲ್ಲ, ಇದು ಪೂರಿ ಪಿಸ್ಕೆ ಗೊಬ್ಬರ ಅಂತಾರಲ್ಲ, ಅದು ಮಣ್ಣು ತಗೊಂಬಿಟ್ಟು ಬಂದಲ್ಲ ಅವತ್ತ, ಅವರು ಗೊಬ್ಬರನ ಎರಡು ಮಿಕ್ಸ್ ಮಾಡಿ ಕೊಟ್ಟಿರೋದು. ಸೊ ಇದು ಹೂವು ನೋಡಿ ಗೈಸ್, ಬೆಳ್ಳಗೆ ಬಿಟ್ಟಿದ್ದು. ತುಳಸಿ ಗಿಡಕ್ಕೂ ಅಷ್ಟೇ ಗೈಸ್, ತುಳಸಿ ಗಿಡಕ್ಕೆ ಕೇಳಿದ್ದು. ತುಳಸಿ ಗಿಡಕ್ಕೂ ಅದೇ ಕಳಿಸಿದ್ರು, ಅವರೇ ಹಾಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಂದು 2-3 ಗಿಡ ಇದೆ. ಅದು ತೆಂಗಿನಕಾಯಿ ಮನೆ ಚೆನ್ನಾಗಿ ಕೊಡ್ತಾ ಇದೆ. ನಡೀರಿ ಹೋಗೋಣ. ನೋಡಿ ಗಾಯ್ಸ್, ಗಾಡಿ ಒಳಗೆ ನಿಲ್ಸ್ಬಿಟ್ಟವ್ರೆ. ಯಾಕೆ ಮುಂದೆ ಗಾಡಿ ಒಳಗೆ ನಿಲ್ಸಿದ್ಯಾ? ಹಾಂ, ನಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತು. ನಮ್ಮ ದಿವ ನೋಡಿ ಇಲ್ಲಿ ನಿಂತಿದ್ದಾನೆ. ಖುಷಿನ ಹೊರಗಡೆ ಹೋಗೋದು. ನೋಡಿ ಗೈಸ್, ಫೈನಲಿ ಕರ್ಕೊಂಬಂದಿದ್ದೀನಿ. ಏನು ಬೇಕು ತಗೊಳ್ಳಿ ಅಂತ ನಮ್ಮ ನವಿ ನೋಡ್ತಾ ಇದ್ದಾರೆ. ಒಗ್ಗರಣೆ ಹಾಕಕ್ಕೆ ಆಲ್ರೆಡಿ ಒಂದಿದ್ದೆ, ಹೊರಗಡೆ ಬಂದಿತ್ತು. ನಮ್ಮ ನವಿ ಕೈ ಕಿತಾಪತಿ ಸುಮ್ಮನೆ ಇರೋದು. ಅದು ತಗೊಳ್ಳ ಇದು ತಗೊಳ್ಳ. ಹೆಣ್ಮಕ್ಳನ್ನೇ ಅಷ್ಟು ಅನ್ಸುತ್ತಲ್ಲ, ನೋಡಿದ್ರೆ ತಗೋಬೇಕು ಅಂತ ಖುಷಿ ಆಗುತ್ತೆ. ಅದೇ ದುಡ್ಡು ಇರಬೇಕೆಲ್ಲ ಅದು. ಇಲ್ಲಿ ಜಿಲ್ಲೆ, ಸೊ ಜಿಲ್ಲೆ ಅಂತೀನಿ, ಏನು ಜಾಲ್ರಿ ಬೇಕು ಅಂತಿದ್ರು, ತೋರಿಸ್ತಾ ಇದ್ದೀನಿ. ಈಗ ಇದೊಂದು ಒಗ್ಗರಣೆ ಹಾಕೋಕ್ಕೆ 150 ಅಂತ. ಇದೊಂದು ಯಾವುದೋ ನೋಡಿದ್ರು ಒಗ್ಗರಣೆ ಹಾಕೋಕ್ಕೆ. ಇಲ್ಲಿ ಚೆನ್ನಾಗೈತೆ ಕಣ, ಇದು ಚೆನ್ನಾಗೈತೆ. ಆದರೆ ವೆಯ್ಟ್ ಜಾಸ್ತಿ, ಭಾರ ಐತಿ. ನೋಡಿ ಗೈಸ್, ಫೈನಲ್ ಏನೇನು ತಗೊಂಡಿದ್ದಾರೆ ಅಂತ. ದೋಸೆ ತವ ಬೇಕಿತ್ತು, ಒಂದು ಮರ ಬೇಕಿತ್ತು, ಒಂದು ಗುಂಜು, ಇದು ಸಿಂಕ್ ಕ್ಲೀನ್ ಮಾಡೋದಂತೆ, 2 ಬಟ್ಟೆ ಒಣಗಿಸೋದು.
ಹಿಡ್ಕೊಂಡು ನಡೀರಿ ಹಿಂಗೆ. ಇಷ್ಟು ತಗೊಂಡಿದ್ದಾರೆ 500 ರೂಪಾಯಿ ಆಗಿದೆ ಸದ್ಯಕ್ಕೆ. ಇವಾಗ ಈ ಕಡೆ ಎಲ್ಲ ಗ್ಲಾಸು ಬಿದ್ದರೆ ಹೊಡೆದೋಗುತ್ತೆ ಮಗನೇ. ನಮ್ಮ ಕೈಲ ಕಟ್ಟಿಸ್ತಾರೆ ದುಡ್ಡು. ನಾನು ಸುಮ್ಮನೆ ನೋಡಬೇಕು, ನನ್ನ ದುಡ್ಡಾದ್ರೂ ನಾನು ಸುಮ್ಮನೆ ನೋಡಬೇಕು. ಕೊಡ್ಸಲ್ಲ ಗೈಸ್, ನಾನು ಹಾಳಾಗಂತವನ್ನೆಲ್ಲ ಕೊಡ್ಸಲ್ಲ. ನೋಡಿ ಗೈಸ್, ಫೈನಲಿ ಮನೆಗೆ ಬಂದು ಮನೆಗೆ ಬರ್ತಾ ಅಲ್ಲೇ ತುಂಬಿಟ್ಟಿದ್ದಾರೆ ನೋಡಿ. ಇದೊಂದು 160 ಡಬ್ಬು ಪಾತ್ರೆ ಹಾಕಿಡಕ್ಕಿರಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾನೆ ಅಷ್ಟೇ. ಆಮೇಲೆ ಇದೊಂದು 160, 320 ಡೊಂಕಾಗಿರೋದಲ್ಲ, ಅಲ್ಲಿ ಕಟ್ ಮಾಡಿರ್ತಾರೆ ಅದು ಹಂಗೆ ಬರೋದು. ಸೊ ಹಾಗೆ ಒಂದು ದೋಸೆ ತವ 300, ಟೋಟಲು 1000 ರೂಪೀಸ್ ಗಾನ್ ನಮ್ಮದು. ಇದೊಂದು ಕಡ್ಡಿ 30 ರೂಪೀಸು. ಇದನ್ನು ನನ್ನ ಮಗ ಹೊಸಲ ಫುಲ್ ಎಲ್ಲ ಒಂದು ಕೈಗೆ ಸಿಕ್ಬಿಟ್ರೆ ಹಾಳು ಮಾಡಕ್ಕೆ ಕೊಡ್ತಾನೆ. ಈ ಸಲನೂ ಹಂಗೆ ಮಾಡಿದ್ದ. ಆಮೇಲೆ ಇನ್ನೊಂದು ಅಂತಂದು ಪೊರ್ಕೆ ಅಷ್ಟೇ. ಇಷ್ಟಕ್ಕೆ ಗೈಸ್ 1000 ರೂಪಾಯಿ ಎಗ್ರೋಯ್ತು. ಎಲ್ಲ ನಾನು ಮನೆಗೆ ಏನೋ ಥರ ಕಳಿಸಿದ್ರು, ಐಸ್ ಕ್ರೀಮ್ ಥರ ಕಳಿಸಿದ್ರು. ಅದು ತಗೊಂಬರೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಎತ್ತಿಕ್ಬಿಟ್ಟಿದ್ದಾರೆ. ಇವನಿಗೆ ದಿವಂಗೋಸ್ಕರ ಐಸ್ ಕ್ರೀಮ್ ಬಿದ್ದು ವೇಟ್ ಮಾಡ್ಕೊಳೋನಲ್ವಾ, ಹೋಗ್ಲಿ ಪಾಪ ಅಂತ ಸಮಾಧಾನ ಮಾಡೋಕ್ಕೆ. ಇವಳದೇ ದುಡ್ಡು ಇವಾಗ ಕೊಟ್ಟಿರೋದು, ಬಟ್ ಅದರಲ್ಲಿ ನನ್ನ ಹತ್ರನೇ ಎತ್ಕೊಂಡಿರೋ ದುಡ್ಡು ಅವೆಲ್ಲ. ನಾನು ಮಲಗಿದ್ದಾಗ ಪರ್ಸಲ್ಲಿ ಬಟ್ಟು ನಮ್ಮ ಮನೇಲಿ ಇರೋದು 4 ಜನ ಗೈಸ್. ಆದರೂ ಒಂದೊಂದು ಸಲ ದುಡ್ಡೇ ಖಾಲಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಪರ್ಸಲ್ಲಿ. ಹೆಂಗೆ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಹಿಂಗೆ ಒಂದೊಂದು ಸಲ ನಮ್ಮ ಈ ಥರ ದುಡ್ಡು ಇರುತ್ತಲ್ಲ ಗೈಸ್, ಅವಾಗ ನಾವು ಕಿತ್ಕೊಂಡು ಅವ್ರು ನೋಡಿ ಗೈಸ್ ಮೊಬೈಲ್ ಹೊಡೆದಾಕಿರೋದು. ಎಷ್ಟು ಚೆನ್ನಾಗಿತ್ತು ಸ್ಯಾಮ್ಸಂಗು, ಏನಕ್ಕೂ ಬೇಡ. ಕ್ವಾಲಿಟಿ ಅಮ್ಮ, ಕಂಪ್ನಿ ಸ್ಯಾಮ್ಸಂಗು. ಓಪೋನೇ ಕಡೆ ಇವಾಗ ಕೊಡ್ಸಿರೋದು, ಓಪೋ. ರೆಡ್ಮಿ ಮತ್ತೆ ಇದು ಸ್ಯಾಮ್ಸಂಗ್, ವಿವೋ ಈ 3 ಫೋನ್ ಯೂಸ್ ಮಾಡಿದೀನಿ. ಒಂದ್ಸಲಿನ ಹ್ಯಾಂಗ್ ಆಯ್ತಿರ್ಲಿಲ್ಲ. ಇವಾಗ ಓಪೋ ಐತೆ, ಸಾಯ್ಬೇಕು ಗೈಸ್. ಒಂದು ಫೋಟೋ ಮಾಡಿಕೊಂಡಿಲ್ಲ ಅಂದ್ರೂ ಹ್ಯಾಂಗ್ ಆಗ್ತಾನೆ ಇರುತ್ತೆ. ಎಲ್ಲ ಡಿಲೀಟ್ ಮಾಡ್ತಾ ಇರಬೇಕು. ಓಪೋ ಯಾರು ತಗೋಬೇಕು ಅಂತ ಯೋಚನೆ ಮಾಡ್ತೀರಾ, ಒಂದು ಸ್ವಲ್ಪ ಯೋಚನೆ ಮಾಡಿ ಗೈಸ್. 15,000 ರೂಪಾಯಿ ಕೊಡ್ತಾಣಿದ್ವಿ. ಕಡಿಮೆ ದುಡ್ಡು ತಗೊಳ್ತೀವಿ, ಆಮೇಲೆ ಅನ್ಬಾಕ್ಸ್ ನಾವೇ ಚೆನ್ನಾಗಿರೋದು ನೋಡ್ಬಿಟ್ಟು ಪರವಾಗಿಲ್ಲ, ಇನ್ನೊಂದು 5,000 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಂತ ಸ್ಯಾಮ್ಸಂಗು ಈ ಥರ ಬ್ರ್ಯಾಂಡೆಡ್ ಆಗಿರೋನೇ ತಗೋಬೇಕು ಗೈಸ್. ಅದೆಲ್ಲ ಬಟ್ಟೆ ಕೊಟ್ಟು ನನ್ನ ಮಗ ಕಸ ಎಲ್ಲ ಎತ್ಕೊಂಡು ಕೊಡ್ತೀನಿ. ನಾನು ಬಂದ ತಕ್ಷಣ ಹೆಂಗೈತಿ ಏನು ಅಂತೆಲ್ಲ ನೋಡಕ್ಕೆ ಎಲ್ಲ ತಕ್ಷಣ ತೆಗ್ದ್ಬಿಟ್ಟಿದ್ವಿ, ಎಲ್ಲ ಎಲ್ಲ ಕಡೆ ಎಸ್ತಿದ್ದೆ. ಅದು ತಗೋ ಬಟ್ಟೆ ಕೆಳಗಡೆ. ಸೊ ಇವಾಗ ಕ್ಲೀನಿಂಗ್ ಮಾಡ್ಕೊತಾ ಇದ್ದಾರೆ ಗೈಸ್. ಇವಾಗ ಡಯಟ್ ಮಾಡೋರು ಗೈಸ್ ಐಸ್ ಕ್ರೀಮ್ ತಿಂತಾರ? ಕಮೆಂಟ್ ಹಾಕಿ. ದಪ್ಪ ಸಣ್ಣಾಗಬೇಕು ಅಂತ ಹೇಳಿದಿನ ಎಲ್ಲಾರ ನನ್ನ ಹತ್ರ ಹೇಳಿದ್ಯಾ ನೋಡಿ. ಇಲ್ಲಿ ಅಣ್ಣ ತಮ್ಮ ತಿಂತಾ ಇದ್ದಾರೆ ಐಸ್ ಕ್ರೀಮ. ಖಾಲಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇವಳೂ ತಿಂದ್ಬಿಟ್ಟಿಟ್ಟಿದ್ದಾಳೆ ಗೈಸ್. ಎನಿ ಟೈಪ್ ಐಸ್ ಕ್ರೀಮ್ ಇರುತ್ತೆ ನಮ್ಮ ಮನೇಲಿ. ತುಂಬಾನೇ ಇಷ್ಟ ಅಂದ್ರೆ ನನಗೆ ತುಂಬಾ ಚಾಕ್ಲೇಟ್ ಫ್ಲೇವರು. ಎನಿ ಟೈಮ್ ಯಾವ್ದಾರ ಒಂದು ಫ್ಲೇವರ್ ಇರೋದು, ಯಾವ್ದಾರ ಒಂದು ಫ್ಲೇವರು ಐಸ್ ಕ್ರೀಮು. ಇವಾಗ ಅಪರೂಪ ಆಗಿದೆ. ತುಂಬಾ ವರ್ಷ ಆಯ್ತು ಐಸ್ ಕ್ರೀಮ್ ತಿಂದೆ ಅನ್ನಂಗೆ ಅನಿಸ್ತೈತೆ. ಐಸ್ ಕ್ರೀಮ್ ಎಲ್ಲ ಇವ್ರು ರೊಟ್ಟಿ. ಇವ್ರಿಬ್ರು ಇಲ್ದೋದಾಗ್ಲಿ ತುಂಬಾ ಚೆನ್ನಾಗಿ ಇರೋದು ಮನೇಲಿ. ಅಂದ್ರೆ ಈ ತರ ಆಯ್ತು ಅಂತ ಹೇಳ್ತಿಲ್ಲ ಗೈಸ್, ನನಗೆ ಸಿಗೋದು ಅಂತ ಹೇಳ್ತಿರೋದು. ಅವಾಗ ಏನೇ ತಂದ್ರು ಅವ್ರ ಅಮ್ಮನೇ ತಿನ್ನೋರು ಪ್ರತಿಯೊಂದು. ಗೋಡಂಬಿ ಬಾದಾಮಿ ಅಂತೂ ಫುಲ್ಲು ಪ್ಯಾಕೆಟ್ ಬೇಡ ಅಂದ್ರೂ ತುಂಬಾ ಫ್ರಿಜ್ ಅಲ್ಲಿ ಎಷ್ಟೊಂದು ಇದಿರೋದು ಬೇಕು ಅಂದ್ರೂ ಇಲ್ಲ ಏನೋ. ಅವಾಗ ಅಜ್ಜಿ ನಾನು ಸೇರ್ಕೊಂಡು ಬೈಯು ತಿನ್ನು ಅಂತ. ಇವ್ರ ಅಜ್ಜಿ ಇವರೇ ಸೇರ್ಕೊಂಡು ಗೈಸ್ ನಾನು ಹಿಂಗಿದ್ದೋಳ್ ನಾ ಹಿಂಗ್ ಮಾಡಿರೋದು ತಿನ್ನು ಅಂತ. ಇವಾಗ ತಿನ್ಬೇಡ ಅಂತ ಬೈದೀವಿ ಅಷ್ಟೇ. ತಿನ್ಬೇಡ ಅಂತ ಬೈತಾರೆ ಹಂಗೆ ಗೈಸ್. ನೋಡಿ ಗೈಸ್ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರ. ಇವಾಗ ಗಲೀಜಾಗಿದೆ ಅಂತ ಇದನ್ನ ಹಾಕ್ತಾ ಇದ್ದಾರೆ. ಏನಕ್ಕೆ ಕಸ ಇದ್ರೂ ಹೋಗುತ್ತೆ ಅಂತ ಇದ್ರ ಮೇಲೆ ಇದೆಯಲ್ಲ, ಟ್ರೈ ಮಾಡೋಣ ನಾವು ಒಂದ್ಸಲ ಅಂತ ತಂದು ಟ್ರೈ ಮಾಡ್ತಾ ಇರೋದು. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಹೋಗುತ್ತೆ ಇಲ್ಲ ಹೋಗಿ ಗೊತ್ತಿಲ್ಲ ನಮಗೂ, ನೀರು ಹಾಕ್ಬೇಕಾ ಗೊತ್ತಿಲ್ಲ. ಅದ್ರ ಮೇಲೆ ಇರುತ್ತೆ ಓದು, ಇದ್ರ ಮೇಲೆ ಇದೆ ಗೈಸ್. ನಮ್ಗೆ ಇಂಗ್ಲೀಷ್ ಬರಲ್ಲ. ಒನ್ ಟೈಮ್ ಫುಲ್ ಪ್ಯಾಕ್ ಹಾಕೋಬಂದು ಕರ್ಗೋಗುತ್ತೆ ಏನೇ ಇದ್ರು ಕಸ ಗೀಸ. ವಿಡಿಯೋದಲ್ಲಿ ತೋರಿಸ್ತಾರಲ್ಲ, ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ತಂದಿರೋದು ಡ್ರೈ ಕ್ಲೀನರ್. ಯಾಕೆ ಇವತ್ತು ನಮ್ಮ ಡ್ಯೂನ್ ಟೈಮೇ ಸರಿ ಇರಲಿಲ್ಲ ಗೈಸ್, ಅದಕ್ಕೆ ಇವಾಗ
ಕಣ್ಣಿ ಟ್ಯೂಬ್ ಹಾಕ್ತಾಯಿದ್ದೀನಿ, ಡೋಲೋ ಹಾಕಿದ್ದೀವಿ, ಜ್ವರ ಬಂದಿದೆ. ಆಗೋದು ಹಾಕಿದ್ರೇ ಹೋಗೋದು ಗಾಯ. ಸೊ ಕಣ್ಣಿ ಟ್ಯೂಬ್ ಹಾಕ್ತಿದ್ದೀನಿ. ಇನ್ನೊಂದೇನು ಗೊತ್ತಾ ಗೈಸ್, ಮತ್ತೆ ಸಂಜೆ ಬಿದ್ದ, ಮತ್ತೆ ಬಿದ್ದ, ದೃಷ್ಟಿ ಆಗೈತೆ ಅನ್ಸುತ್ತೆ ನಮ್ಮ ಖುಷಿಗಲ್ಲ. ಏನು ಜಾಸ್ತಿ ಇದಾಗ್ಬಿಟ್ಟಿದೆ, ಜೂಮ್ ಮಾಡಾಕ್ಬಿಟ್ಟದೆ, ದೃಷ್ಟಿ ಆಗ್ಬಿಟ್ಟೈತೆ, ನೋಡೋಕ್ಕಾಗ್ತಿಲ್ಲ ಗೈಸ್, ಹಂಗಾಗ್ಬಿಟ್ಟೆ ಸಾಕು ಬೇಡ. ಸೊ ನೀವು ಅದಕ್ಕೆ ತೋರಿಸ್ತಾ ಇಲ್ಲ, ಒಂದೊಂದ್ಸಲ ತೋರಿಸಿದ್ದೀನಲ್ಲ ಅದೇ ನೋಡಿ, ನೋಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದ್ದಾನೆ ಒಂಥರ ಅನ್ಸುತ್ತೆ. ಕಾಲಿಗೆ ಬೇರೆ ಏಟಾಗಿದೆ, ಅದು ಇವಾಗ ಸಂಜೆ ಬಿದ್ದಿದ್ದು ಕಾಲಿಗೆ ಏಟಾಗಿದ್ದು ಸೇಮ್ ಮೇಲೆ ಇಟ್ಬಿಟ್ಟಿದೆ. ಸೊ ಅದಕ್ಕೆ ಕಣ್ ಟ್ಯೂಬ್ ಹಾಕೋಣ ಕಮ್ಮಿ ಆಗುತ್ತೆ. ಬೇಜಾರಾಗುತ್ತೆ ಗೈಸ್, ಮಕ್ಳಿಗೆ ಈ ತರ ಏನಾರ ಆಗ್ಬಿಟ್ರೆ. ಒಂದು ಗಾಯ ಆಗಿರ್ಲಿಲ್ಲ ಇದುವರೆಗೂ, ಒಂದೇ ಒಂದು ಗಾಯ, ಅದು ಸುಟ್ಕೊಂಡಿರೋದು ಒಂದ್ ಬಿಟ್ರೆ ಇದುವರೆಗೂ ಒಂದು ಗಾಯ ಮಾಡಿಸಿಲ್ಲ ನನ್ನ ಮಕ್ಕಳಿಗೆ. ಅವಾಗ್ಲೂ ಬಿದ್ದಂತೆ ಇವಾಗ್ಲೂ ಬಿದ್ದಂತೆ, ಅದ್ರ ನೋವಿಗೆ ಜ್ವರ ಬಂದ್ಬಿಟ್ಟಿದೆ. ಖುಷಿ ಬೇರೆ ಹೊಡ್ದ ಗೈಸ್, ಖುಷಿ ಅದು ಕಣ್ಣತ್ರನೇ ಹೊಡ್ದ ಖುಷಿನೇ ಗೊತ್ತಾಗಲ್ಲ, ಇವನಿಗೂ ಗೊತ್ತಾಗಲ್ಲ ಅವನಿಗೂ ಗೊತ್ತಾಗಲ್ಲ. ನಾವು ಎನಿ ಟೈಮ್ ನೋಡ್ಕೊತಾ ಇರ್ತೀವಿ, ತೆಗಿ ಬಾಯೊಳಗಿಂದ ತೆಗಿ, ಬಾಯಿಗೆ ಹಾಕತ್ತವನಿ ತರಲೇ ನನ್ನ ಮಗ. ಹಾಗೆ ಒಬ್ಬರು ಮೈಸೂರವ್ರ ಪೂಜಾ ಅನ್ನೋರು ಕಮೆಂಟ್ ಆಗ್ತಾ ಇರ್ತೀರಲ್ವ ಸಿಸ್ಟರ್, ನೀವು ಮಕ್ಕಳು ನೋಡ್ಕೊಂಡು ಸುಸ್ತಾಗೋಗೋದು ಅಂತ, ಎವಿ ಸುಸ್ತಾಗೋಗೋದು, ಅಷ್ಟು ಸುಸ್ತು ಮಾಡಾಕ್ತಾರೆ. ನೋಡ್ರಿ ನೋಡ್ರಿ ಮತ್ತೆ ಶಿರಪ್ ಬೇಕಂತೆ, ಬೇಡ ಮಗ ಎಲ್ಲರೂ ಶಿರಪ್ ಕುಡಿಯಲ್ಲ ಅಂತಾರೆ, ಎಲ್ಲ ಕೋಲ್ತಾಗಬೇಕು ಕಣ್ರಿ ಇವ್ರಿಗೆ, ಹೇಳಿದ ಮತ್ತೆ ಕೇಳಲ್ಲ ಇವ್ರು. ಸೀಗಿರುತ್ತಲ್ಲ ಇವಾಗ ಅಳ್ಳು ಅಳ್ಳು, ಇವಾಗ ಕೋಲ್ ತಗೊಂಡಿದ್ದಾರೆ, ಬಾಯ್ ಮುಚ್ಚು. ಹಂಗೆ ಇರ್ಬೇಕು, ಉಸು ಬರಂಗಿಲ್ಲ. ಅಪ್ಪ ಮಾತಾಡ್ತಾ ಇದ್ದಾನೆ, ಹೇಳಿ ಇವಾಗ ನೋಡಿ. ಸರಿ ಅದೇ ಸುಸ್ತಾಗಿ ಹೋಗೋದಲ್ವ ಮಕ್ಕಳು ನೋಡ್ಕೊಂಡು ಕಮೆಂಟ್ ಆಗ್ತಾನೆ ಇರ್ತಾರೆ. ಹೌದು, ತುಂಬ ಸಾಕಾಗಿ ಮಾಡಾಕ್ ಕೊಡ್ತಾರೆ ಇಬ್ರು ಸೇರ್ಕೊಂಡು. ಕೆಲಸ ಮಾಡಿ ಸುಸ್ತಾಗಲ್ಲ, ಏನು ಇದು ಮಾಡಲ್ಲ ಗೈಸ್, ಏನು ಮಾಡಲ್ಲ ಸಿಸ್ಟರ್. ಖುಷಿ ಅವನಲ್ಲ, ಖುಷಿಯಿಂದಾನೆ ತುಂಬಾ ಸಾಕಾದಂಗ ಆಗ್ಬಿಡುತ್ತೆ. ಜ್ವರ ಬಂದೈತಿ ಮಗನೇ, ಬೇಡ ಈ ನೋವಿಗೆ ಕಣ್ಣತ್ರ, ಹಣೆ ಹತ್ರ, ಕಾಲ ಹತ್ರ, ಮಣ್ಣಿ. ಒಂದಿನ ಮೋಸ್ಟ್ಲಿ ಎಡಗಡೆ ಎದ್ದಿದ್ನ ಏನೋ ಗೊತ್ತಿಲ್ಲ ಗೈಸ್, ಸರಿ ಬಿದ್ದ ನಿಮಿತ್ತ ಬೀಳನು ತರ್ಚ್ಕೊಂಡು ಸುಮ್ಮನೆ ಆಗ್ಬಿಡೋದು. ಇವತ್ತಂತೂ ಮಕ ಈಗ ಎಲ್ಲ ಚೆಚ್ಚೋಗ್ಬಿಟ್ಟೈತೆ, ಮನೆ ನಮ್ಗೆ ನೋಡಕ್ಕಾಯ್ತಲ್ಲ, ಒಂದು ಅಷ್ಟು ಇದಾಗ್ಬಿಟ್ಟಿದೆ. ಏನ್ ಮಾಡೋದು ಗೊತ್ತಿಲ್ಲ, ಹುಷಾರ್ ಮಾಡ್ಬೇಕು ಆದಷ್ಟು ಬೇಗ. ಹುಷಾರಾಗುತ್ತೆ, ಅದೇನು ಜಾಸ್ತಿ ಒಳಗಡೆ ಆಗಿಲ್ಲ, ಮೇಲೆ ಅಷ್ಟೇ ತರ್ಚ್ಕೊಂಡ್ಬಿಟ್ಟಿದೆ. ಬ್ಲಾಕ್ ಆಗಿ ಒಂದು 2-3 ದಿನ ಬೇಕು. ಇದ್ದಾಗ ನೈಟ್ ಫುಲ್ಲು ರೋದನೆ ಪಟ್ಟಿದ್ದ ದಿವ, ನಂಗೆ ಹೊಟ್ಟೆ ನೋವು, ಸೂಸು ಹೋಗ್ತಾಯ್ತಿರ್ಲಿಲ್ಲ, ಹೊಟ್ಟೆ ನೋವು ಅವಾಗ ಗೊತ್ತಿರ್ಲಿಲ್ಲ ಏನಕ್ಕೆ ಅಳ್ತಿದಂತ. ಫುಲ್ಲು ಓವರ್ ಹೀಟ್ ಆಗ್ಬಿಟ್ಟು ಸೂಸು ಹೋಗಕ್ಕಾಗಿರ್ಲಿಲ್ಲ. ಅವಾಗ ಅದೇ ಲಾಸ್ಟ್ ಅನ್ಸುತ್ತೆ ನನಗೆ, ಅಷ್ಟೊಂದು ಅಯ್ಯೋ ಅನ್ಸಿದ್ದವನು. ಇವತ್ತು ಬರೀ ಅಳ್ತಾರೆ ನನಗೆ, ಅಮ್ಮ ನೋವು ಅಂತ. ಇದೇ ಫಸ್ಟ್, ಅದೇ ಲಾಸ್ಟ್, ಇದೇ ಫಸ್ಟ್. ಆಮೇಲೆ ಸುಟ್ಕೊಂಡಾಗ ನನ್ನ ಹತ್ರ ಜಾಸ್ತಿ ಇರ್ಲಿಲ್ಲ, ಪಾಪುನ ಎತ್ಕೊಂಡಿದ್ದೆ, ನಮ್ಮ ಅಮ್ಮನ ಹತ್ರ ಇದ್ದ, ನಮ್ಮ ಅಮ್ಮಂಗೆ ಇದ್ ಮಾಡ್ತಿದ್ದೆ. ಇದೇ ಫಸ್ಟ್ ಅನ್ಸುತ್ತೆ, ಅಮ್ಮ ನೋವು ಅಂತ ಅಳ್ತಿರೋದು. ಅದೇ ಲಾಸ್ಟ್, ಇದೇ ಫಸ್ಟ್ ನನಗೆ. ಸೊ ಕಮ್ಮಿ ಆಗುತ್ತೆ, ಏನಾಗಲ್ಲ. ಆಯ್ತು ಕೊಡೋಣ, ಬಂದೀವಿ ಕಂಟು ಬಾಕನ. ಕಾಲಿಡಿ ಮಗನೆ ನೋಡಿ ಗೈಸ್, ಹೆಂಗೆ ಕಡಿಮೆ. ಇವಾಗ ಸಂಜೆ ಬಿದ್ದಿದ್ದು, ಅದಕ್ಕೆ ಬರ್ನಲ್ಲಿ ಹಚ್ಚಿದ್ದಾಳೆ, ತಣ್ಣಗಾಗುತ್ತೆ ಹೆಚ್ಚಮ್ಮ ಅಂತ ಕೇಳ್ದ. ಕಣ್ಣಿ ಟ್ಯೂಬ್ ಹಚ್ಚಿದ್ರೆ ಹುಷಾರಾಗುತ್ತೆ ಅಂತ ಕೇಳ್ತೀರಾ? ಆಫ್ಕೋರ್ಸ್ ಹುಷಾರಾಗುತ್ತೆ. ಇದು ಅಷ್ಟೇ, ಚರ್ಮ ಕಿತ್ತಿದೆ ಅಷ್ಟೇ, ಬೇರೆ ಏನಾಗಿಲ್ಲ. ಅವಾಗ ಈ ಕಾಲದ್ದು ಔಷಧಿ ಏನು ಮಾಡಿದ್ರೆ ಹುಷಾರಾಗುತ್ತೆ ಅಂತ ಹೇಳೋಳು ನಮ್ಮ ನವಿ. ಸೂಸು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನೇನು. ಸೊ ಇಲ್ಲ, ಇದು ಬಸ್ಟಿ ಸ್ಕ್ರಾಚ್ ಆಗಿದೆ ಅಷ್ಟೇ, ಮುಗತ್ರ. ಇವಾಗ ನೋವಿಲ್ಲ, ಮಧ್ಯಾಹ್ನ ಮುಟ್ಟಿಸ್ಕೊತಿರ್ಲಿಲ್ಲ. ನಿನ್ನ ಆಡ್ಕೊಂಡ ಗೊತ್ತಾಗುತ್ತೆ. ಸೊ ಹಾಗೆ ಇದು ನಮ್ಮ ಖುಷಿ ಹೊಡೆದಿರೋದು ಗೈಸ್, ಕಣ್ಣು ಹತ್ರಕ್ಕೆ ಇವತ್ತೇನೆ. ಕಣ್ಮುಚ್ಚು ಕೆಳಗಡೆ ಐತೆ ನೋಡಿ, ಅದ್ರ ಕೆಳಗಡೆ ಅಲ್ಲಿ ಹಾಕಿ, ಅಲ್ಲೇ ಹಸಿರು ಗಟ್ಟದಂಗ ಆಗ್ಬಿಡಿದ್ದು. ತಲೆ ಹತ್ರ ಹಾಕಿ ಒಂದೊಂದು ಏಟ್ ಮಾಡ್ಕೊಂಡಿಲ್ಲ, ಆದ್ರೆ ನಮ್ಮ ಖುಷಿನೂ ಸೇಮ್ ಬಿದ್ದ ಅದೇ ತರ ಏಟ್ ಮಾಡ್ಕೊಂಡಿಲ್ಲ, ಒಂಚೂರು ಏಟ್ ಮಾಡ್ಕೊಂಡಿಲ್ಲ. ಏನ್ ಗೊತ್ತಾ ಗೈಸ್, ಖುಷಿಗೆ ಎಷ್ಟು ಹೊಡಿರಿ ಅದಕ್ಕೆ ಒಂಚೂರು ಬಣ್ಣ ಕೂಡ ಬರಲ್ಲ, ಏನು ಬರಲ್ಲ. ದಿವಂಗೆ ಸುಮ್ಮನೆ ಇದ್ರಲ್ಲಿ ಹಿಂಗ ಅಂತ ಸಾಕು, ಹಸಿರು ಗಟ್ಬಿಡುತ್ತೆ, ಹಸಿರು ಗಟ್ಬಿಡುತ್ತೆ. ಅದು ಒಂದ್ ವಾರ 15 ದಿವಸ ಆದ್ರೂ ಹೋಗಲ್ಲ, ಹಂಗೆ ಬ್ಲಾಕ್ ಕಲರ್ ಆಗಿರುತ್ತೆ, ಬ್ಲಾಕ್ ಬಿಡುತ್ತೆ. ಅದಕ್ಕೆ ಇವ್ನಿಗೆ ಹೊಡಿಯಂಗೆ ಇಲ್ಲ ನಾವು.
ಬಟ್ ಇವ್ನಿಗೆ ಹಂಗೆ ಎಷ್ಟೇ ಹೊಡೆದ್ರೂ ಬರಲ್ಲ ಏನು ಬರಲ್ಲ. ಕಿತಾಪತಿ ನೋಡಿ ಅದೇ. ಕಾಯಿ ಎಲ್ಲ ತಗೊಂಡ್ ಇಲ್ಲಿ ಮಡ್ಗವನೆ ಇವಾಗ ಆಗ್ಲೇ ಅದನ್ನೆಲ್ಲ ಬಿಡ್ಸಾಕಿರ್ತಾನೆ. ಇವಾಗ ಬಿಡ್ಸ ಖುಷಿ ಆಯ್ತಲ್ಲ ಅನ್ಬಿಟ್ಟು ನೋಡಿ ಆಗ್ಲೇ ಬಿಡಿಸ್ತವನ್ ಹೇಳ್ತಾರೆ ಖುಷಿ ಒಂದೊಂದಾಗಿ. ಇಲ್ಲಿ ತೊಳಗಿಡು, ಎಲ್ಲಿ ತಲ್ಲಿಡು. ಸೊ ನಮ್ಮ ನವಿಗೂ ಕಣ್ಣಿನ ಕುಡಿಕೆ ಅಂತಾರಲ್ಲ ಗೈಸ್, ಅದು ಆಗಿದೆ ಅಂತ ಇದ್ದಾರೆ. ಸೊ ನೀವೇ ಯಾರಾದರೂ ನಮ್ಮ ನವಿನ ನೋಡಿ ಕಣ್ಣಿನ ಕುಡಿಕೆ ಆಗಿದ್ರೆ ನಮ್ಮ ನವಿನೇ ಕಾರಣ ಗೈಸ್. ಇಲ್ಲ ಗೈಸ್, ನಂಗೇನು ಅಷ್ಟೊಂದು ಜಾಸ್ತಿ ಸ್ವಲ್ಪ ಆಗಿದೆ, ಅದು ಕಣ್ಣು ಬಟ್ ಕಾಣಿಸ್ತಾ ಇಲ್ಲ. ಕಣ್ಣು ಟ್ಯೂಬ್ ಹಾಕಿದ್ಮೇಲೆ ಕಮ್ಮಿ ಆಗೈತೆ. ಇನ್ನೊಂದ್ಸಲ ಇವತ್ತು ರಾತ್ರಿಗೆ ಒಂಚೂರು ಹಾಕೋಣಲ್ವಾ? ನೋವು ಆದ್ರೆ ಹಾಗೆ ಕಣ್ ಕಪ್ಪು ಹಚ್ಚಿದ್ರೆ ಹೋಗುತ್ತೆ ಅಂತಾರೆ. ಎಲ್ಲ ಮಾಡಿದ್ದಾರೆ, ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಬಟ್ ಏನಕ್ಕಾಯ್ತಾ ಗೊತ್ತಿಲ್ಲ. ಫೋನಿಂದ ಫೋನ್ ನೋಡಿದ್ರೆ ಕಣ್ಣಾಗುತ್ತೆ, ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಹಂಗೆ ಆಗುತ್ತೆ. ಇವಾಗ ನಮ್ಮ 1000 ಜನ ವೀಡಿಯೋಸ್ ನೋಡ್ತಾರಲ್ಲ, ಯಾರೋ ಒಬ್ರಿಗಾದ್ರೂ ಬೇಜಾರಾಗುತ್ತೆ ನಮಗೆ ಗೈಸ್. ಅದಕ್ಕೋಸ್ಕರ ನೀವು ಕನ್ನಡಕ ಹಾಕೊಂಡು ನೋಡಿ. ಅಂದರೆ ಇವಳು ನೋಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳಿ ಅಷ್ಟೇ, ಪಕ್ಕದಲ್ಲಿ ಇಟ್ಬಿಟ್ಟು. ಬೆಳಗ್ಗೆಯಿಂದ ನೋಡಿರ್ತಾರಲ್ಲ ಅವರು. ಇಲ್ಲ, ಇದನ್ನು ಫಸ್ಟೇ ಹಾಕ್ತೀನಿ, ಇದನ್ನು ಕಟ್ ಮಾಡ್ಬಿಟ್ಟು.